ತಾಲೂಕಿನೊಳಗೆ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರಲ್ಲ ಎಲ್ಲರಿಗೂ ಗುರುತಿಸಿ ಪ್ರಶಸ್ತಿಯನ್ನು ಕೊಡುವಂತ ಶಾಲೆ ಯಾವ್ದಂತಂದ್ರ ಅದು ನಮ್ಮ ಪುಷ್ಪತಾಯಿ ಶಾಲೆ ನಮ್ಮ ಶಾಲೆಗಳೆಲ್ಲ ಒಂದು ಘಟನೆ ಹೈದರಾಬಾದ್ನೊಳಗ ಅಲ್ಲಿ APJ ಅಬ್ದುಲ್ ಕಲಾಂ ಅವರು ಸಹಿತ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಾರೆ. ಅದು ಯಾವ ಕಾರ್ಯಕ್ರಮ ಅಂತಂದ್ರ ಅಂಗವಿಕಲರ ಒಂದು ಓಟಿನ ಸ್ಪರ್ಧೆ ಆ ಕಾರ್ಯಕ್ರಮದೊಳಗೆ ನೆರವೇರ್ತದೆ. ಎಲ್ಲ ಅಂಗವಿಕಲರು ಕಾಲು ಯಾರಿಗಿಲ್ಲಲ್ಲ ಎಲ್ಲ ಅಂಗವಿಕಲರು ಆ ಸ್ಪರ್ಧೆ ಒಳಗ ಪಾಲ್ಗೊಂಡಿರ್ತಾರ. ಎಲ್ಲರೂ ಸಹಿತ ಓಡಿ ಹೋಗ್ತಾ ಇರ್ತಾರ. ನಾ ಫಸ್ಟ್ ಬರ್ಬೇಕಂತ ಹೇಳ್ಕೊಂಡು ಎಲ್ಲರೂ ಸಹಿತ ಓಡಿ ಹೋಗ್ತಾ ಇರ್ತಾರ. ಆಗ ಓಡುವಂತ ಸಂದರ್ಭಗಳಿಗೆ ಏನಾಗ್ತದೆ ಅಂತಂದ್ರ ಒಬ್ಬ ಕಾಲ ಇಲ್ಲದೆ ಇರ್ತಕ್ಕಂಥ ಸಣ್ಣ ಹುಡುಗ ಅಲ್ಲಿ ಜಾರಿ ಬಿದ್ದಾಗ ಅವನ ಸಮನಾಗಿ ಯಾರು ಓಡಿ ಹೋಗ್ತಿರ್ತಾರಲ್ಲ ಎಲ್ಲ ಅಂಗವಿಕಲರು ಅವನ ನೋಡಿ ಬಿದ್ದಿರ್ತಕ್ಕಂಥವ್ ನೋಡಿ ಮುಂದೆ ಓಡಿ ಹೋಗೋದಿಲ್ಲ. ಎಲ್ಲರೂ ಸಹಿತ ಅವನ ಬಿದ್ದವ್ ನೋಡಿ ಬರ್ತಾರಲ್ಲ, ಬಂದ್ ಅವನಿಗೆ ತಿನ್ನದ ಅವನಿಗೆ ನೀರು ಕೊಡಿಸ್ತಾರ. ಇದು ಬಹಳ ವಿಶೇಷ ಅನಿಸ್ತದ. ಎಲ್ಲರೂ ಹೋಗಿ ಉಳಿದ ಅಂಗವಿಕಲರಿಗೆ ಕೇಳ್ತಾರಂತ, ಅಲ್ಲೋ ನೀವೆಲ್ಲರೂ ಅವ ಬಿತ್ತಿರ್ತಾರ, ಬೇರೆದವ್ರು ಬಂದು ಅವನ್ ತಿರಿತಾರ, ನೀವ್ಯಾಕೆ ಹೋದ್ರಿ, ನೀವು ಓಡಿ ಹೋಗಿ ಪ್ರಥಮ ಸ್ಥಾನ ಬರ್ಬೋದಿತ್ತಲ್ಲ ಅಂತ ತಿಳ್ಕೊಂಡ ಆ ಅಂಗವಿಕಲರಿಗೆ ಪ್ರಶ್ನೆ ಮಾಡಿದಾಗ ಆ ಅಂಗವಿಕಲರು ಉತ್ತರ ಕೊಡ್ತಾರಂತ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಯಾರು ಈ ಜಗತ್ತಿನೊಳಗೆ ದೊಡ್ಡವ್ರು ಅನ್ಸ್ಕೊತಾರಂತಂದ್ರ ಇವ್ರು ಬಿತ್ತಿರ್ತಕ್ಕಂಥವ್ರು ನಾವು ಓಡಿ ಹೋಗಿ ಪ್ರಥಮ ಸ್ಥಾನ ಬಂದ್ರೆ ನಾವು ದೊಡ್ಡವ್ರು ಆಗ್ತಿದಿಲ್ಲ. ಅವ ಯಾವ ಬಿದ್ದಾನಲ್ಲ ಅವನ ಎತ್ತಿರಿದ ಅವನು ಕೂಡ ನಾವು ಕರ್ಕೊಂಡು ಹೋದ್ರೆ ನಾವು ದೊಡ್ಡವರಾಗ್ಲಿಕ್ಕೆ ಅದಕ್ಕೆ ಬರೀ ನಾವು ಅಟ್ಟ ದೊಡ್ಡವರಾಗೋದಲ್ಲ, ನಮ್ ಜೊತೆ ಯಾರು ಇರ್ತಾರಲ್ಲ ಅವ್ರನ್ನ ಯಾವಾಗ ನಾವು ಮುಂದೆ ಕರ್ಕೊಂಡು ಹೋಗ್ತೇವಲ್ಲ ಅವಾಗ ಈ ಜಗತ್ತಿನೊಳಗೆ ಎಲ್ಲರೂ ಕೂಡ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಜಗದೀಶ್ ಗುಡ್ಗುಂಟಿ ಸಾಹೇಬ್ರವರು ಬರೀ ತಮ್ಮ ಸಂಸ್ಥೆ ಅಡ್ಡ ಬೆಳಬೇಕನ್ನುವಂತ ಸ್ವಾರ್ಥ ಮನೋಭಾವ ಅವರಲ್ಲಿಲ್ಲ. ನಮ್ಮ ಸಂಸ್ಥೆ ಬೆಳೆಯೋದ್ರ ಜೊತೆಗೆ ಉಳಿದೆಲ್ಲ ಸಂಸ್ಥೆಗಳು ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ ನಮ್ಮ ಜಿಲ್ಲೆ ಒಳಗ ಎಲ್ಲರನ್ನು ಸಹಿತ ಬೆಳೆಸುವಂತ ಗುಣ ಯಾರಲ್ಲಿ ಐತಂದ್ರ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಈ ಸ್ಪರ್ಧೆ ಒಳಗ ಪಾಲ್ಗೊಂಡ ನೀವೆಲ್ಲರೂ ಕೂಡ ಅವಾರ್ಡ್ ತಗೊಳಕ್ ನೀವೆಲ್ಲರೂ ಸಹಿತ ಬಂದಿದ್ದೀರಿ. ಎಲ್ಲರೂ ಸಹಿತ ಈ ಸ್ಪರ್ಧೆ ಒಳಗ ಬಹಳ ಪ್ರಾಮಾಣಿಕತೆಯಿಂದ ನೀವೆಲ್ಲರೂ ಕೂಡ ಪಾಲ್ಗೊಂಡ ನೀವೆಲ್ಲರೂ ಕೂಡ ಅವಾರ್ಡ್ ತಗೊಂಡವ್ರು ನೀವೆಲ್ಲರೂ ಕೂಡ ಆಗ್ಬೇಕು. ತಗೋತಿರಲ್ಲ ಅವಾರ್ಡ್, ಕಪ್ ತಗೋತೀರ? ಯಾಕಪ್ಪ? ಈ ಪ್ರಭು ಅವಾರ್ಡ್ ತಗೋಬೇಕಂತಂದ್ರು ಬಹಳ ಸೌಭಾಗ್ಯವನ್ನು ನೀವೆಲ್ಲರೂ ಕೂಡ ಪಡ್ಕೊಂಡು ಬಂದಿರ್ಬಹುದು. ಯಾಕಂತಂದ್ರ ಎಲ್ಲರೂ ಜೀವನದೊಳಗ ಗುರಿ ಇರ್ಬೇಕ, ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥ ನಮಗ ಗುಡ್ಗುಂಟಿ ಸಾಹೇಬ್ರು ಒಂದು ಮಾತು ಹೇಳ್ತಿರ್ತಾರ. ಅವ್ರ ಜೀವನದೊಳಗೆ ನಡೆದಿರ್ತಕ್ಕಂಥ ಘಟನೆ ಇದೆ. ಜೀವನದೊಳಗ ಯಾವ ಕೋರ್ಸ್ಗಳು ಇಂಪಾರ್ಟೆಂಟ್ ಆಗಲ್ಲ, ಅವರು ಯಾವ ಕೋರ್ಸ್ ಮಾಡಿಲ್ಲ ಏನು ಅಂದ್ರೂ ಸಹಿತ ಬಹಳ ಕಷ್ಟದಿಂದ ಬೆಳೆದ ಕೇಸಿಂದ ಬೇರೆ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡಿ ಕೇಸಿಂದ ಸ್ವಂತ ಫ್ಯಾಕ್ಟ್ರಿ ಕಟ್ಟುವ ಮಟ್ಟಿಗೆ ಅವ್ರು ಬೆಳಿತಾರ ಅಂತಂದ್ರ ಅವರಲ್ಲಿ ಬರೀ ಕೋರ್ಸ್ ಅರ್ಥ ಇರ್ಲಿಲ್ಲ, ಒಳಗೊಂದು ಏನಾದ್ರು ಮಾಡ್ಬೇಕನ್ನುವಂತ ಫೋರ್ಸ್ ಇರ್ತದ. ಹಂಗ ಜೀವನದೊಳಗೆ ನಮಗೂ ಏನ್ ಇರ್ಬೇಕಂತಂದ್ರೆ ಫೋರ್ಸ್ ಇರ್ಬೇಕು, ಏನಾದ್ರು ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಹಠ ಇರ್ಬೇಕು, ಛಲ ಇರ್ಬೇಕು ನಮ್ಮೆಲ್ಲರಲ್ಲಿ. ಅದನ್ನ ನಾವು ಬಾಳಿ ಎತ್ತರ ಮಟ್ಟದೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತಿ. ಅಂತವ್ರು ಸಾಧಕರಾಗ್ಯಾರ. ಇವತ್ತ ಕಾಲಿಲ್ಲಾರ್ದವ್ರು ಸಾಧನೆ ಮಾಡಕತ್ತಾರ. ಸೌಂಡ್ ಅನಸಿ ಇವತ್ತ ಕಾಲಿಲ್ಲ ಅಂತಕ್ಕಂಥವ್ರು ಸಾಧನೆ ಮಾಡಕತ್ತಾರ. ಕೈ ಯಾರಿಲ್ಲಲ್ಲ ಅವ್ರು ಸಾಧನೆ ಮಾಡಕತ್ತಾರ. ಕಣ್ಣು ಯಾರಿಲ್ಲಲ್ಲ ಅವ್ರು ಸಾಧನೆ ಮಾಡಕತ್ತಾರ. ಆದ್ರ ಭಗವಂತ ಚಂದ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಕಾಲು ಕೊಟ್ಟಾನ, ಕೈ ಕೊಟ್ಟಾನ, ಆದ್ರೂ ಯಾವ ಸಾಧನೆ ಮಾಡಕಂತ ಇವತ್ತಿನ ದಿನಮಾನದೊಳಗ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಜೀವನದೊಳಗ ಯಾರು ಆದರ್ಶ ಆಗ್ಬೇಕು ಅನ್ನೋದಕ್ಕೆ ನಿಮ್ಗೆಲ್ಲ ಕ್ವಶನ್ ಕೇಳುತ್ತೇನೆ. ನಿಮ್ಗೆಲ್ಲ ಅರುಣಿಮ ಸಿನ್ಹಾ ಯಾರಿಗೆ ಗೊತ್ತು? ಐಶ್ವರ್ಯ ರೈ ಯಾರಿಗೆ ಗೊತ್ತು? ಕರೆಯತ್ರಲ್ಲ ಎಲ್ಲರಿಗೂ ಗೊತ್ತದ. ನೀವು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನದೊಳಗ ನಿಜವಾಗ್ಲೂ ಯಾರು ಆದರ್ಶ ಆಗ್ಬೇಕಾಗಿತ್ತಂದ್ರ
ಯಾರು ಇನ್ಸ್ಪೈರ್ ನಮ್ಗೆಲ್ಲ ಆಗ್ಬೇಕಂತಂದ್ರ ಸಿನಿಮಾದಲ್ಲಿ ನಟನೆ ಮಾಡುವಂತ ಹೀರೋಗಳು ನಾವು ನಿಜವಾದ ನಾಯಕರಾಗಕ್ ಹೋಗ್ಬಾರ್ದು. ಯಾರು ರಿಯಲ್ ಸಾಧನೆ ಮಾಡಿರ್ತಾರಲ್ಲ ಅವ್ರು ನಮ್ಮ ಜೀವನಕ್ಕೆ ನಿಜವಾದ ಆದರ್ಶ ಆಗ್ಬೇಕು. ಅರ್ಜುನ ಸಿನಿಮಾ ಯಾರಂತಂದ್ರ ಆಕಿನ ಬಗ್ಗೆ ಒಂದ್ ಎರಡು ಮಾತು ಹೇಳತ್ತೀನಿ, ಕೇಳತ್ತಿರಲ್ಲ ಯಾರು ಕೇಳತ್ತೀನಿ. ಅರುಣಿಮ ಸಿನ್ಹಾ ಬಹಳ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಕಿ, ಬಹಳ ದೊಡ್ಡ ಹೆಸರು ಮಾಡಿರ್ತಾಳ, ಚಿನ್ನದ ಪದಕವನ್ನು ತಗೊಂಡಿರ್ತಾಳ. ಆದ್ರೆ ಒಂದು ಸಂದರ್ಭ ಹೆಂಗಾಗ್ತದ ಅಂತಂದ್ರ ಒಂದು ದಿನ ಆ ಸಣ್ಣ ಯುವತಿ ಟ್ರೈನಿನ ಒಳಗೆ ಹೋಗ್ತಿರ್ತಾಳ. ಹೋಗುವಂತ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ 4-5 ಜನ ಕಳ್ಳರು ಬಂದು ಆ ಅರುಣಿಮಾ ಸಿನ್ಹಾನಲ್ಲಿ ಇರ್ತಕ್ಕಂಥ ಎಲ್ಲ ಬಂಗಾರ, ಆಕಿನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲವನ್ನು ಕಿತ್ಕೊಂಡ ಆ ವಿವೇಕಿಗಳು ಏನ್ ಮಾಡ್ತಾರಂತಂದ್ರೆ ಆಕಿನ ತಗೊಂಡು ಹೋಗಿ ಆ ರೈಲ್ವೆ ಇಂದ ಹೊರಗೆ ಹೋಗಿರ್ತಾರೆ. ಹೊರಗೆ ಹೋಗಿದಾಗ ಆ ತಾಯಿ ತಳಗಡೆ ಬೀಳ್ತಾಳ. ಬಿದ್ದಾಗ ಏನಾಗ್ತದಂತಂದ್ರೆ ಯಾರ ಜನನೂ ಇರಂಗಿಲ್ಲ, ಆಕಿನ ಯಾರು ನೋಡಿರಂಗಿಲ್ಲ. ಆಕಿನ ಕಾಲ ಮೇಲೆ ಸುಮಾರು ಎಷ್ಟು ರೈಲ್ವೆಗಳು ಅಡ್ಡಾಡ್ತಾವಂತಂದ್ರ ಸುಮಾರು 30-40 ರೈಲ್ವೆ ಆಕಿನ ಕಾಲ ಮೇಲೆ ಅಡ್ಡಾಡ್ತಾವ. ಅಂದ್ರೂ ಸಹಿತ ಆ ಯುವತಿ ಬದುಕ್ತಾಳ. ಅಲ್ಲಿರುವಂತ ಜನ ಎಲ್ಲ ನೋಡಿ ಆಮೇಲೆ ನೋಡಿ ಆಕಿನ ದವಾಖಾನೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದಾಗ ಆ ದವಾಖಾನೆ ಒಳಗ ಟಿವಿ ಒಳಗೆ ಏನು ಬರ್ತಿರ್ತದ ಅಂತಂದ್ರ ಅರುಣಿಮಾ ಸಿನ್ಹಾ ಲವ್ ಫೇಲ್ಯೂರ್ ಆಗಿ ಆಕಿ ಸೂಸೈಡ್ ಅಟೆಂಪ್ಟ್ ಮಾಡಾಳ ಅಂತ ತಿಳ್ಕೊಂಡು ಆಕಿನ ಬಗ್ಗೆ ಅಪಪ್ರಚಾರ ಮಾಡ್ತಾರ. ಆದ್ರೆ ಅಲ್ಲಿ ನಿಜವಾದ ಘಟನೆ ಯಾರಿಗೂ ಗೊತ್ತಿರಂಗಿಲ್ಲ. ಅಲ್ಲಿ ಟಿವಿ ಒಳಗೆ ಬರ್ತಿರ್ತದ. ಆಕಿ ನೋಡಿ ಆಶ್ಚರ್ಯ ಆಗ್ತಾಳ, ನನಗ ಕಳ್ಕ ಬಂದು ಇದನ್ನ ಆಗ್ಯದ, ಆದ್ರ ಅಲ್ಲಿ ಟಿವಿ ಒಳಗ ಲವ್ ಫೇಲ್ಯೂರ್ ಆಗಿತ್ತು ಅಂತ ತಿಳ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡಾಕತ್ತಾರ ಅಂತ ತಿಳ್ಕೊಂಡು ಆಕಿ ಛಲ ತೊಡ್ತಾಳ. ಆಕಿ ಹಠ ತೊಡ್ತಾಳ. ಏನಂತ ಛಲ ತೊಡ್ತಾಳ ಅಂತಂದ್ರ ಇವತ್ ನನ್ನ ಬಗ್ಗೆ ಏನ ಅಪಪ್ರಚಾರ ಮಾಡಾಕತ್ತಾರಲ್ಲ, ಮುಂದ ಅವ್ರಿಗೆ ಎದುರು ಮುಖಾಂತರ ಉತ್ತರ ಕೊಡ್ಬೇಕಂತಂದ್ರ ಮುಂದೆ ಏನಾದ್ರು ಒಂದು ಸಾಧನೆ ಮಾಡಿ ಆ ಮಕ್ಕಳಿಗೆ ಉತ್ತರ ಕೊಡ್ಬೇಕಂತ ಛಲ ತೊಡ್ತಾಳ. ಆಕಿ ಏನ್ ಮಾಡ್ತಾಳ ಅಂತಂದ್ರ ಕಾಲೆಲ್ಲ ಸುದ್ದು ಮಾಡ್ತಾಳ, ಪ್ಲಾಸ್ಟಿಕ್ ಕಾಲ್ ಹಾಕೋತಾಳ. ಮುಂದ ಸಣ್ಣ ಬೆಟ್ಟವನ್ನ ಹತ್ತಲಕ್ಕ ಪ್ರಾರಂಭ ಮಾಡ್ತಾಳ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗುಡ್ಡ ಬೆಟ್ಟವನ್ನ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಏನ್ ಮಾಡ್ತಾಳ ಅಂತಂದ್ರ ಮೌಂಟ್ ಎವರೆಸ್ಟ್ ಇರ್ತಾಳಂತ. ನಮ್ಮ ಭಾರತ ದೇಶದೊಳಗ ಮೊಟ್ಟ ಮೊದಲಿಗೆ ಕಾಲಿರ್ತಕ್ಕಂಥ ಒಬ್ಬ ಯುವತಿ ಆ ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ಅಪರೂಪದ ವ್ಯಕ್ತಿ ಯಾರಂತಂದ್ರ ಅದು ಅರುಣಿಮಾ ಸಿನ್ಹಾ ಅಂತಕ್ಕಂಥ. ಅದಕ್ಕೆ ನಮ್ಮ ಜೀವನದೊಳಗೂ ಸಹಿತ ನಾವ್ ಏನಾರ ಮಾಡಕ್ ಕೊಂಡೇವಂತಂದ್ರ ಅಪಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಯಾರಾಗಲಕ್ಕ ಜೀವನದೊಳಗ ರಾಜಕೀಯದೊಳಗ ಆಗಿಲ್ಲಕ್ಕ ಯಾವ್ದ ಕ್ಷೇತ್ರ ನಮ್ಮಂತ ಸ್ವಾಮಿಗಳು ಬಿಡ್ತಾರ ಮಾಡ್ರಿ. ನಾವು ಸಮಾಜದೊಳಗೆ ಏನೋ ಒಂದ್ ಒಳ್ಳೆ ಕೆಲಸ ಮಾಡಲಕ್ಕ ಯಾರಿಗೂ ಬಿಟ್ಟಿದ್ದಲ್ಲ. ನಾವು ಕ್ವಶನ್ ಕೇಳ್ತೀನಿ, ಅವಾಗೆಲ್ಲ ಕೋಳಿಗಳು ಕೂಗ್ತಿದ್ರು. ಬೆಳಿಗ್ಗೆ 6 ಗಂಟೆ 5 ಗಂಟೆ ಆಗ್ತದ ಕೋಳಿಗಳು ಕೂಗ್ತಿದ್ರು. ಈಗೆಲ್ಲ ಕೂಗುದ ಬಿಟ್ಟಾವ. ಯಾಕೆ ಬಿಟ್ಟಾವ? ಯಾಕೆ ಬಿಟ್ಟಾವ? ಅವ್ ಗೊತ್ತಾಗ್ಯದ. ಒದ್ರಿದ್ರ ನಮ್ಗೆ ಇಲ್ಲಿ ಚಾಪ ಹಾಕ್ತಾರ ಅನ್ನೋದು ಗೊತ್ತಾಗ್ಯದ ಅವಕ್ಕ. ಹೌದಿಲ್ಲ? ಅವಕ್ಕೂ ಗೊತ್ತಾಗಿ ಒದ್ರದ ಬಿಟ್ಟಾವ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಈ ಸಮಾಜದೊಳಗೆ ಯಾರು ಸುಧಾರಣೆ ಮಾಡ್ತೀನಿ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಯಾವ ವ್ಯಕ್ತಿ ಸಮಾಜ ಸುಧಾರಣೆ ಮಾಡಕ ಈ ಸಮಾಜವನ್ನು ಬಡದೆಚ್ಚರಿಸುವಂತ ಕೆಲಸ ಮಾಡ್ತಾನಲ್ಲ ಆ ವ್ಯಕ್ತಿಗೆ ಚಾಕು ಏಟು ತಪ್ಪಿದಲ್ಲ ಅಂತ ಜೀವನದೊಳಗ. ನಮಗೂ ಸ್ವಾಮಿ ಆಗದ ಇವ ದೊಡ್ಡ ಸಿದ್ದೇಶ್ವರ ಸ್ವಾಮಿ ಆಗಕೊಂಡ ಒಮ್ಮಿಗೆ ಅಂತ ಇರ್ತಾರ. ಅದಕ್ಕೆ ಜೀವನದೊಳಗೆ ಯಾರು ಕೆಟ್ಟದ ಮಾತಾಡ್ತಾರ, ನಿಮ್ ಬಗ್ಗೆ ಯಾರು ನೆಗೆಟಿವ್ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಒಟ್ಟ ತಲೆಯಾಗಿ ಇಟ್ಕೋಬಾರ್ದು. ನಿಮ್ಮ ಫೋಕಸ್ ಎಲ್ಲಿರ್ಬೇಕಂದ್ರ ನಿಮ್ಮ ಸಾಧನೆ ಕಡೆ ಅಟ್ಟ ನಿಮ್ ಫೋಕಸ್ ಇರ್ಬೇಕ. ಅವ್ರು ಮಾತಾಡ್ತಕ್ಕಂಥ ಮಾತುಗಳಿರ್ತಾವ. ಇವತ್ತು ಯಾವ ಮಗ ನಿಮ್ಗೆ ಅವಮಾನ ಮಾಡ್ತಾರಲ್ಲ ಅದ ಮಗ ನಿಮ್ಗೆ ಸನ್ಮಾನ ಮಾಡ್ಬೇಕು. ಮುಂದ ಇವತ್ತು ಯಾರು ನಿಮ್ಗೆ ತಿರಸ್ಕಾರ ಮಾಡ್ತಾರಲ್ಲ ಅವರ ಮುಂದೆ ಪುರಸ್ಕಾರ ನೀಡ್ಬೇಕ. ಇವತ್ತು ಯಾರು ನಿಮ್ಗೆ ಇನ್ಕಮ್ ಇಲ್ಲಿ ಹೋಗಿರ್ತಾರಲ್ಲ ಅವರ ಮುಂದೆ ಶಾಲ ಮಾಲಿ ಹಾಕಿ ವೆಲ್ಕಮ್ ಮಾಡಬೇಕ. ಇವತ್ತು ಯಾರು ನಿಮ್ಗೆ ಕೆಟೌಟ್ ಇರ್ತಾರಲ್ಲ ಹೊರಗೆ ಹೋಗಿ ಕೆಟೌಟ್ ಇರ್ತಾರಲ್ಲ ಅವರ ಮುಂದೆ ನಿಮ್ ಕಟೌಟ್ ನಿಲ್ಲಿ ಸ್ವಾಗತ ಮಾಡ್ಬೇಕು. ಇವತ್ತು ಯಾವ ಮಗ ನಿಮ್ಗೆ ಫ್ಯೂಚರ್ ಇಲ್ಲ ಅಂತ ಇರ್ತಾನಲ್ಲ, ಇವತ್ತು ಸಾಲಿಗೆ ಹೋಗಿ ಏನ್ ತಪ್ಪಾಗ್ತಾನ,
ಇವ ಏನ್ ಸಾಧನೆ ಮಾಡ್ತಾನ ಅಂತ ತಿಳ್ಕೊಂಡ ಯಾವ ಮಗ ನಿಮ್ಗೆ ಫ್ಯೂಚರ್ ಇಲ್ಲ ಅಂದಿರ್ತಾನಲ್ಲ, ಫ್ಯೂಚರ್ ಇಲ್ಲ ಅಂದವ್ರ ಮುಂದ ಫಾರ್ಚುನರ್ ಕಾರ್ ತಗೊಂಡು ಅಡ್ಡಾಡ ಮಟ್ಟ